ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಟುಡೇ ಸಿಂಪಲ್ ಆಗಿ ಚಕ್ಕುಲಿಯನ್ನು ಮಾಡಿದ್ದೀನಿ. ಚಕ್ಕುಲಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆ ಈ ಕುರು ಚಕ್ಕುಲಿ ತಿಂತಾ ಇದ್ರೆ ಚೆನ್ನಾಗಿರ್ತದೆ. ಬನ್ನಿ ಇನ್ಸ್ಟೆಂಟಾಗಿ ಚಕ್ಕುಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 2 ಕಪ್ ಅಕ್ಕಿ ಹಿಟ್ಟು ಹಾಕಬೇಕು. ಇದಕ್ಕೇನೆ ಅರ್ಧ ಕಪ್ ಉದ್ದಿನ ಹಿಟ್ಟು, ಅರ್ಧ ಕಪ್ ಹುರ್ಗಡ್ಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟು. ಈ ಥರ ಸರಿಯಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಮೆದುವಾಗಿಯೇ ಕಲಿಸ್ಕೊಳ್ಬೇಕು, ಇಲ್ಲಾಂದರೆ ಚಕ್ಕುಲಿ ಎಲ್ಲ ಕಟ್ಟಾಗ್ಬಿಡತ್ತೆ. ಹೀಗೆ ಸರಿಯಾಗಿ ನಾದ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿ ನಂತರ ಅದನ್ನು ಒಂದು 15 ಮಿನಿಟ್ಸ್ ಹಾಗೆ ಮುಚ್ಚಿಡಬೇಕು. ಇವಾಗ ಚಕ್ಲಿ ಮಾಡಲಿಕ್ಕೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹಾಗೆ ಚಕ್ಲಿ ಮಾಡುವ ಅಚ್ಚಿಗೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕುಲಿ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎಲ್ಲೂ ಸ್ವಲ್ಪ ಕಟ್ಟಾಗಿಲ್ಲ. ಈ ಥರ ಒಂದೊಂದೇ ಚಕ್ಕುಲಿಂದ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಒಂದೇ ಸಲ ಡೀಪ್ ಫ್ರೈ ಮಾಡ್ಬೋದು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಸ್ಕೊಳ್ಬೇಕು. ಎಣ್ಣೆ ಸರಿಯಾಗಿ ಕಾದ ಮೇಲೆ ಈ ಥರ ಚಕ್ಕುಲಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಅಗಲವಾದ ಬಣಾಲೆ ಇದ್ದರೆ
ಒಂದೇ ಸಲ ಒಂದು 5-6 ಫ್ರೈ ಮಾಡ್ಬೋದು. ಇವಾಗ ಒಂದೊಂದನ್ನೇ ಟರ್ನ್ ಮಾಡ್ಕೊಳ್ಬೇಕು. ಎರಡೂ ಕಡೆ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡು ಅದನ್ನು ಡೀಪಾಗಿ ಫ್ರೈ ಮಾಡಬೇಕು, ಇಲ್ಲ ಅಂದರೆ ಚಕ್ಕುಲಿ ಬೇಗ ಕಪ್ಪಾಗುತ್ತೆ. ಇವಾಗ ಚಕ್ಕುಲಿಯ ಕಲರ್ ಚೇಂಜ್ ಆಗ್ತಾ ಇದೆ. ನಿಧಾನ ಟರ್ನ್ ಮಾಡಿ ಎರಡೂ ಕಡೆ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ಚಕ್ಕುಲೂ ಒಂದೇ ಥರ ಸರಿಯಾಗಿ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ಈಗ ಎಲ್ಲ ಒಂದೊಂದನ್ನೇ ತೆಕ್ಕೊಳ್ತಾ ಇದ್ದೀನಿ. ಇವಾಗ ಪುನಃ ನಾನು ಅದೇ ಹಿಟ್ಟಿಂದ ಮುರುಕುನ ಮಾಡ್ಕೊಳ್ತಾ ಇದ್ದೀನಿ. ಇದು ಚಕ್ಕುಲಿಗಿಂತ ಬೇಗ ಫ್ರೈ ಆಗುತ್ತೆ. ಫಸ್ಟೇ ಈ ಮುರುಕುನ ಮಾಡಿಟ್ಕೊಂಡ್ರೆ ಎಣ್ಣೆ ಕಾದ್ಮೇಲೆ ಈ ಥರ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಇದು ಚಕ್ಕುಲಿ ಫ್ರೈ ಮಾಡಿದಷ್ಟು ಟೈಮ್ ತಗೊಳ್ಳಲ್ಲ, ಮುರುಕು ಅಲ್ವಾ, ಅದಕ್ಕೆ ಬೇಗ ಫ್ರೈ ಆಗ್ತದೆ. ಅದನ್ನು ನಿಧಾನಾಗಿ ಈ ಥರ ಟರ್ನ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಅಲ್ಲೇ ಕಟ್ಟಾಗುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಿದೆ. ಇವಾಗ ಇದಾಗಿದೆ, ಇದನ್ನು ತೆಗೆದುಕೊಳ್ತೀನಿ. ನೋಡಿ, ಚಕ್ಕುಲಿ ಮತ್ತು ಮುರುಕು ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬೇಗ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಚಕ್ಕುಲಿ. ಮುರುಕು ಅಷ್ಟೇ ಎಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ನೀವು ಟ್ರೈ ಮಾಡಿ ಒಮ್ಮೆ ಮನೆಯಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.